ವೆಲ್ಕಮ್ ಟು ಕೃತಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಮಂಗಳವಾರದ ವ್ಲಾಗ್, ಇವತ್ತಿನ ದಿನ ಹೇಗಿರುತ್ತೆ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಹೋಮ್ ಮೇಡ್ ಅಂದರೆ ಅರಿಶಿನ ಪುಡಿ ನಾವು ಮನೆಯಲ್ಲೇ ಬೆಳೆದಿರೋದು, ಅದನ್ನು ಹೇಗೆ ಮಾಡ್ಕೊಳ್ತೀವಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಅಂತ ಹೇಳಿಬಿಟ್ಟು ನಾನು ಓಟ್ಸ್ ಮಾಡ್ಕೊಂಡಿದ್ದೆ. ಹಾಗೆ ಕೆಲವೊಂದು ರೆಸಿಪೀಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬ್ರೇಕ್ಫಾಸ್ಟಿಗೆ ಓಟ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆ್ಯಪಲ್ಲು ಮತ್ತು ಬನಾನಾನ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟಿಯಾಗಿರುತ್ತೆ. ನಾನು ಸ್ವಲ್ಪ ಸ್ವೀಟಿಗೆ ಇದು ಬೆಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ನೀವು ನಮ್ಮ ಮನೆ ಹಿತ್ತಲಲ್ಲಿ ಬೆಳೆದಿರೋದು ಅರಿಶಿನ, ನಮ್ಮ ಅತ್ತೆಮ್ಮವರು ಅದನ್ನು ಅಗಿತಾ ಇದ್ದಾರೆ. ಬನ್ನಿ ನೋಡೋಣ. ಅರಿಶಿನ ಅಲ್ಲ ಇದು? ಗಿಡನೇ ಇಲ್ಲ, ಗಿಡ ಇಲ್ಲದೆ ಗಿಡನೂ ಇಲ್ಲ, ಒಣಗೋಗುತ್ತಲ್ಲ. ಆಯ್ತಾ? ಇಷ್ಟು ಸಿಕ್ತಲ್ಲ? ಇನ್ನೂ ಆಯ್ತಾ? ನೀರು ಹಾಕಿ ಹಸಿ ಮಾಡಿಕೊಂಡು ಅಗಿಯೋದಲ್ಲ. ಇವತ್ತಿಷ್ಟು ಸಿಕ್ಕಿತ್ತಲ್ಲ, ಇನ್ನೂ ಸಿಕ್ತೈತಲ್ಲ. ಇದನ್ನ ಒಣಗಿಸಿ ಇದು ಆಗಿದ್ರೆ ಅದು ಸಿಕ್ತಿದ್ದಿಲ್ಲ ನೋಡಿ. ಹೋದ ವರ್ಷ ಅಗಿಲಿಲ್ಲ, ಬಿಟ್ಬಿಟ್ಟು. ಇದನ್ನ ನೀರಿಗೆ ಹಾಕಿ ಒಂದು ನಿಮಿಷ ಬಿಟ್ಟು ಮಣ್ಣೆಲ್ಲ ಬಿಡುತ್ತಲ್ವ, ಅದರಲ್ಲಿ ಅರಿಶಿಣದಲ್ಲಿ ಮಣ್ಣಿರುತ್ತಲ್ಲ, ಅದೆಲ್ಲ ಬಿಟ್ಟ ಮೇಲೆ ಚೆನ್ನಾಗಿ ತೊಳ್ಕೊಳ್ಬೇಕು. ಮಣ್ಣೆಲ್ಲ ಹೋಗಬೇಕಲ್ಲ, ಚೆನ್ನಾಗಿ ಒಂಚೂರು ತೊಳ್ಕೊಂಡು ಬೇಯಿಸ್ಬೇಕಾ. ಒಲೆ ಹೆಚ್ಚಬೇಕು, ಗುಂಜು ಬೇಯಿಸ್ತೀವಲ್ಲ. ಇದನ್ನು ಅದರಲ್ಲಿ ಬೇರೆಲ್ಲ ಇತ್ತಲ್ಲ, ಅದನ್ನೆಲ್ಲ ಹಾಗೆ ಫಸ್ಟೇ ಕಟ್ ಮಾಡಿಬಿಟ್ಟು ನೀರು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಆಗುತ್ತೆ. ಬೇಯಿಸ್ಕೊಂಡಾದ್ಮೇಲೆ ಒಂದು ಸಣ್ಣಗೆ ಇದನ್ನು ಹಾಕಿಬಿಟ್ಟು ಅದು ನೀರಿರುತ್ತಲ್ಲ ಅದೆಲ್ಲ ಹೋಗಿಬಿಡ್ಬೇಕು, ಫುಲ್ ಡ್ರೈ ಆಗಬೇಕು. ಅಲ್ಲಿ ತನಕ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಸಣ್ಣಲ್ಲಿ ಬಿಟ್ಟರೆ ಅದು ನೀರೆಲ್ಲ ಡ್ರೈ ಆಗುತ್ತೆ. ಆಮೇಲೆ ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಬಿಸಿಲಿಗೆ 1-2 ದಿನ ಒಣಗಿಸಿದ್ರೆ ಸಾಕು, ಚೆನ್ನಾಗಿ ಫುಲ್ ಡ್ರೈ ಆಗಿಬಿಡುತ್ತೆ. ಫುಲ್ ಡ್ರೈ ಆಗಿದ್ದಲ್ಲ, ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಅದು ಫುಲ್ ಒಣಗಿದೆ ಅಲ್ಲ, ಒಣಗಿದ್ಮೇಲೆ ಈಗ ಮಿಕ್ಸಿಗೆ ಸ್ವಿಚ್ ಆನ್. ನುಣ್ಣಗಾಗಿದೆ ಅಲ್ಲ, ಇವಾಗ ಮಿಕ್ಸಿ ಮಾಡಿವಲ್ಲ, ಇವಾಗ ಸಣ್ಣಗೆ ಹಾಕೊಂಡು ಅಂದರೆ ದೊಡ್ಡ ದೊಡ್ಡ ಪೀಸ್ ಇರುತ್ತಲ್ಲ ಅದನ್ನೆಲ್ಲ ಹೋಗಬೇಕು. ಅದೆಲ್ಲ ದೊಡ್ಡ ದೊಡ್ಡದೆಲ್ಲ ಮೇಲೆ ಬರ್ತಿತ್ತೆ, ಸಣ್ಣದೆಲ್ಲ ಕೆಳಗೆ ಹೋಗ್ತಿತ್ತು ಪೀಸ್. ಇದು ಅರಿಶಿನ ಪುಡಿ ಇದು ಈಗ ಸಾಣಿಸ್ಕೊಳ್ಳೋದಾ. ಅದನ್ನು ಬಿಸಿಲಿಗೆ ಒಣಗಿಸ್ಬೇಕಾ? ಮತ್ತೆ ಒಣಗಿಸಿ ಡಬ್ಬಿ ಹಾಕಿ ತುಂಬಿಟ್ಕೋಬೇಕು, ವರ್ಷ ಎಲ್ಲ ಬರ್ತಿತ್ತು. ದೊಡ್ಡದೆಲ್ಲ ಈ ಥರ ಬರುತ್ತಲ್ಲ. ಮತ್ತೆ ಅದನ್ನು ಮತ್ತೆ ಮಿಕ್ಸಿ ಮಾಡ್ಕೋಬೇಕಾ? ಇದು ಮಾಡ್ಕೊಂಡು ಮತ್ತೆ ಸಾಣಿಸ್ಬೋದು. ಆಮೇಲೆ ತೆಗೆದು ಇಲ್ಲ ಬೇರೆದು ತೆಗೆದು ಸಾಂಬಾರ ಮಾಡಿಸ್ತೀವಲ್ಲ, ಸಾಂಬಾರು ಪೌಡ್ರಿಗೆ ಹಾಕ್ಬೋದು ಮಾಡ್ತಾರೆ ಅಂತೇಳಿ. ಈಗ ಮತ್ತೆ ಅದನ್ನು ಹಾಕ್ಕೊಂಡು ಮತ್ತೆ ಪೌಡ್ರ್ ಮಾಡ್ಕೊಳ್ಳೋದಲ್ಲ.
ಇಷ್ಟು ಬಂತಾ? ಎಷ್ಟಾಗಿದೆ ಅಂತನ ಈಗ? ಇಷ್ಟಾಗಿದೆ ಅಲ್ವಾ? ಇಷ್ಟೊಂದಾಗಿದೆ. ವರ್ಷ ಇಡೀ ಬರುತ್ತಲ್ಲ ಇದು. ಇದನ್ನು ಉಳ್ದಿರೋದನ್ನು ನಾವು ಸಾಂಬಾರು ಪುಡಿ ಮಾಡಿಸ್ಕೊಳ್ತೀವಲ್ವ, ಅದಕ್ಕೂ ಕೂಡ ಹಾಕ್ಕೊಂಡು ಮಾಡಿಸ್ಕೊಳ್ಬೋದು. ಫ್ರೆಂಡ್ಸ್, ಈವ್ನಿಂಗ್ ಆಯಿತು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಆವಾಗ ಇದಕ್ಕೊಂದು ಗ್ರೀನ್ ಚಟ್ನಿ ಮಾಡ್ಕೋಬೇಕು. ಅದಕ್ಕೆ ನಾನೀಗ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಸ್ವಲ್ಪ ಮೊಸರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತಿದ್ದೀನಿ. ಇಲ್ಲಿ ಮಿಕ್ಸಿ ಮಾಡಿಕೊಂಡು ಗ್ರೀನ್ ಚಟ್ನಿ ಒಂದು ಮಾಡಿಕೊಂಡೆ. ಈಗ ಮಯೋನೀಸ್ ಮಾಡ್ಕೋಬೇಕು. ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. 2 ಮೊಟ್ಟೆ. 2 ಮೊಟ್ಟೆ ಯಾವುದು? ಅಲ್ಲಮ್ಮ, 2 ಮೊಟ್ಟೆ, ಬೆಳ್ಳುಳ್ಳಿ, ಉಪ್ಪು ಉಪ್ಪು ನೆಕ್ಸ್ಟ್ ಲಿಂಬೆ ರಸ ಹಾಕೊಟ್ಟಿದ್ದೆ ಮಮ್ಮಿ. ನೆಕ್ಸ್ಟ್ ಸಕ್ಕರೆ ಸಕ್ಕರೆ ಹಾಕೊತೈತೆ ನಮ್ಮ ಇವಾಗ. ಇದು ಪಪ್ಪ ಪೌಡ್ರ್ ಹಾಕೊತೈತೆ. ಆಮೇಲೆ ನಮ್ಮ ಮಮ್ಮಿ ಇವಾಗ ಆಯಲ್ ಹಾಕೊತೈತೆ ನಮ್ಮ ಮಮ್ಮಿ. ನಮ್ಮ ಮಮ್ಮಿ ಮಿಕ್ಸಿ ಮಾಡ್ತೈತೆ. ಮಯೋನೀಸ್ ರೆಡಿ ಆಯಿತು. ಇವಾಗ ನಾನು ಇದಕ್ಕೆ ಈರುಳ್ಳಿ, ಟೊಮೊಟೊ ಎಲ್ಲ ಹಸಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ನಾನು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ತೀನಿ. ನಾನಿವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟು, ಹಾಗೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಧನಿಯಾದ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ತೀನಿ. ನಾನು ಮಯೋನೀಸ್ನ ಮಾಡಿಟ್ಕೊಂಡಿದ್ನಲ್ಲ ಮನೇಲಿ, ಅದನ್ನು ಕೂಡ ಒಂದು 3 ಸ್ಪೂನ್ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ಕೆಚಪ್ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಹಾಗೆ ನಾನಿವಾಗ ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಇಲ್ಲಿ ಬ್ರೆಡ್ ತೊಗೊಂಡು ಅದಕ್ಕೂ ಸ್ವಲ್ಪ ಸ್ಪ್ರೆಡ್ ಮಾಡಿ, ಅದಕ್ಕೆ ನಾನಿವಾಗ ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ ತರಕಾರಿದು, ಅದನ್ನು ಕೂಡ ಹಾಕಿ ಹಾಗೆ ಅದಕ್ಕೆ ನಾನು ಈಗ ಚೀಸ್ನ ಸ್ಲೈಸ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮತ್ತು ಇನ್ನೊಂದು ಬ್ರೆಡ್ ಇಟ್ಟು ನಾನು ಅದನ್ನು ಮುಚ್ಚಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕೋಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ, ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ ಕಟ್ ಮಾಡಿಕೊಂಡ್ರೆ ಚೀಸ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಜನ ಹೇಗಿದೆ? ಚೆನ್ನಾಗಿದೆ. ಜನ ನೀನು ಮಯೋನೀಸ್ ಅಷ್ಟೇ ತಿಂತಾರಾ? ಚೆನ್ನಾಗಿದೆ. ನೈಟ್ ಅವರೆಕಾಳನ್ನ ಬಿಡಿಸ್ಕೊಳ್ತಾ ಇದ್ದೆ. ಬೆಳಗ್ಗೆಗೆ ಹಿಚ್ಕಿದ ಅವರೆಕಾಳು ಮತ್ತು ಮೊಟ್ಟೆ ಹಾಕಿ ಮಾಡಿದ್ರೆ ದೋಸೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಅವರೆಕಾಳನ್ನ ಹೆಚ್ಚಿಕೊಳ್ತಿದ್ದೆ. ಹಾಗೆ ನೈಟ್ ಊಟಕ್ಕೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸೊಪ್ಪಿನ ಸಾಂಬಾರು ಮಾಡ್ಕೊಂಡಿದ್ದೆ. ಅದಕ್ಕೆ ಸೈಡ್ ಡಿಶ್ ಆಗಿ ಕಾಲಿಫ್ಲವರ್ ಹಾಕಿ ಕಬಾಬ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಅದನ್ನು ಕಾಲಿಫ್ಲವರ್ನ ಬಿಸಿನೀರಿಗೆ ಹಾಕಿ ಸ್ವಲ್ಪ ಅರಶಿನ ಹಾಕಿ ತೊಳೆದಿಟ್ಕೊಂಡು ಅದಕ್ಕೆ ಕಬಾಬ್ ಪೌಡ್ರನ್ನ ಹಾಕಿ, ನಾನು ಎಕ್ಸಿಬಿಷನಲ್ಲಿ ಒಂದು ಕಬಾಬ್ ಪೌಡ್ರ್ ತಂದಿದ್ದೆ, ಅದನ್ನು ಹಾಕ್ಕೊಂಡು ತುಂಬ ಸಿಂಪಲಾಗಿ ಸೂಪರಾಗಿರುತ್ತೆ. ಕಬಾಬ್ ಮಾಡಿಕೊಂಡು ಹಾಗೆ ಊಟನ ಮುಗಿಸ್ಕೊಂಡ್ವಿ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.